ಓಂ. ಇಂದು ನವೆಂಬರ್ 13ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠ ಬರಹಗಳ ಸಾಲಿನಲ್ಲಿರುವ ಶ್ರೇಷ್ಠ ಬರಹ. ಶಿರೋನಾಮೆ ಡೋಂಟ್ ಲೆಟ್ ಲೈಫ್ ಬ್ರೇಕ್ ಯುವರ್ ಸ್ಪಿರಿಟ್. ಡೋಂಟ್ ಲೆಟ್ ಲೈಫ್ ಬ್ರೇಕ್ ಯುವರ್ ಸ್ಪಿರಿಟ್. Sometimes we're all get downhearted, discouraged and blue. There is no one who feels good all the time. Troubles come along, friends die, loved ones go away, illness come to torment us, we lose our jobs, misfortunes engulf us, etc. Then time, the great healer of mental and bodily ailments, passes over us. Our lucky star shines for us again, and all is right with us and the world. Then we look back to those times when we thought our miseries were unbearable, and we find that nothing is so terrible that it cannot be borne, and we discover that we are stronger because of the jolts and bruises we got on the way. Besides, we learn patience, endurance, perseverance from the kicks and cuffs and blows that life deals us. We cannot learn in any other way. Therefore, bend with the wind. Don't let life break your spirit. After your trials and disappointments and discouragements, spring back again like the buckwheat. Don't let the things that can't be helped flatten you. Bide your time. Have patience, and after the storm, straighten up and go forward. ಅದ್ಭುತವಾದಂಥ ಒಂದು ಅತ್ಯಂತ ಬದುಕಿಗಾಗಿ ಇರುವಂಥ ಅಪೂರ್ವ ಮಾರ್ಗದರ್ಶನದ ನುಡಿಗಳು ಇಲ್ಲಿರುವ ಶ್ರೇಷ್ಠ ಬರಹಗಳ ಸಾಲಿನಲ್ಲಿ ಶ್ರೇಷ್ಠ ಬರಹ ಇದು. ಜೀವನವೋ ನಿಮ್ಮ ಚೈತನ್ಯವನ್ನು ಒಡೆಯಲು ಬಿಡಬೇಡಿ. ಎಲ್ಲರೂ ಕೆಲವು ಸಲ ಹೃದಯ ಕುಂದಿದವರಾಗ್ತಾರೆ, ಅಧೈರ್ಯದವರಾಗ್ತಾರೆ, ನಿಸ್ತೇಜದವರು ಆಗ್ತಾರೆ. ಎಲ್ಲರಿಗೂ ಇದು ಬರ್ತದೆ. ಎಲ್ಲ ಸಮಯದಲ್ಲಿ ಉತ್ತಮ ಭಾವ ಹೊಂದೇ ಇರುವರೋ ಯಾರೂ ಇಲ್ಲ. ತೊಂದರೆಗಳು ಬರುತ್ತಲೇ ಇರುತ್ತವೆ. ಸ್ನೇಹಿತರು ಇಲ್ಲವಾಗುತ್ತಾರೆ. ಪ್ರೀತಿಸುವವರು ದೂರ ಸಾಗಿ ಹೋಗುತ್ತಾರೆ. ಜಡ್ಡು ಜಾಪತ್ರೆಗಳು ಬಂದು ನಮ್ಮನ್ನು ಗೋಳಾಡಿಸುತ್ತವೆ. ನಾವು ನಮ್ಮ ವೃತ್ತಿಯಿಲ್ಲದವರಾಗುತ್ತೇವೆ. ದುರ್ದೈವಗಳೋ ನಮ್ಮನ್ನು ಮುತ್ತುತ್ತವೆ. ಹೀಗೆ ಇನ್ನೇನೇನೋ ಆಗುತ್ತವೆ. ಆದರೆ ನಂತರ ಬರುತ್ತೆ ಆ ಮಹಾನ್ ಸಮಯ. ಮಹಾನ್ ವೈದ್ಯ ಬರ್ತಾನ. ಮಾನಸಿಕ ಹಾಗೂ ದೈಹಿಕ ರೋಗಿಗಳ ನಿವಾರಕನಾದಂಥ ಸಮಯ ಬರ್ತದೆ. ಚಲೋ ಸಮಯ. ನಮ್ಮನ್ನು ಸೇರಿಕೊಂಡಾಗ ನಮ್ಮ ಅದೃಷ್ಟದ ನಕ್ಷತ್ರವು ನಂತರ ಕಾಂತಿಯುತವಾಗುತ್ತದೆ. ಎಲ್ಲವೂ ಸರಿಯಾಗುತ್ತದೆ. ನಾವು ನಮಗಲ್ಲದೆ ಸುತ್ತಲಿನ ಜಗತ್ತಿನಲ್ಲಿಯೂ. ಆಗ ನಾವು ಆ ಹಿಂದಿನ ಸಮಯದತ್ತ ಮರಳಿ ನೋಡುತ್ತೇವೆ. ನಾವಾಗ ನಮ್ಮ ತೊಂದರೆ, ದುಃಖ ದುಮ್ಮಾನಗಳು ಸಹಿಸುವುದು ಅಸಾಧ್ಯ ಎಂದುಕೊಂಡಿರುತ್ತೇವೆ. ಇಷ್ಟೇ ಅಲ್ಲ,
ನಾವು ಅನುಭವಿಸಿದ್ದು ಎಷ್ಟೊಂದು ಘನಘೋರವಾಗಿತ್ತು, ಎಷ್ಟೊಂದು ಸಹಿಸಲು ಅಸಾಧ್ಯವಾಗಿತ್ತು, ಇನ್ನಾವುದರ ಹೊರತು ಅಂಥೇಳಿ ನಾವು ತಿಳ್ಕೊಂಡಿರ್ತೇವೆ. ಆದರೆ ಈಗ ನಾವು ಕಂಡುಕೊಂಡಿದ್ದೇವೆ, ನಾವು ಈಗ ಹೆಚ್ಚು ಬಲಶಾಲಿಗಳು. ನಾವೀಗ ನಮ್ಮ ಜೀವನ ಪಥದಲ್ಲಿ ಆ ಆಘಾತಗಳನ್ನು ಪಡೆದದ್ದು, ಗಾಯಗಳನ್ನು ಪಡೆದದ್ದು ಎಲ್ಲವೂ ನಮ್ಮನ್ನು ಹೆಚ್ಚು ಬಲಶಾಲಿಗಳನ್ನಾಗಿ ಮಾಡ್ಯಾವ. ಇಷ್ಟೇ ಅಲ್ಲ, ನಾವು ತಾಳ್ಮೆ, ಸಹನೆ ಮತ್ತು ಸ್ಥೈರ್ಯ ಇವುಗಳನ್ನು ಕಲಿತೇವೆ. ಯಾವುದರಿಂದ? ಆ ಒದೆತ, ಆ ಕಟ್ಟು, ಆ ಹೊಡೆತಗಳು ನಮಗೆ ಜೀವನದೊಳಗೆ ಉಂಟಾದಾಗ ಇವುಗಳನ್ನು ಬೇರೆ ಯಾವುದೇ ರೀತಿಯಿಂದ ಕಲಿಯುವುದು ಅಸಾಧ್ಯವಾಗಿತ್ತು. ಈ ಕಾರಣ ಗಾಳಿಯತ್ತ ಉಂಟೋ ಅತ್ತ ಬಾಗು. ಜೀವನವು ಎಂದೂ ನಿನ್ನ ಚೈತನ್ಯವನ್ನು ಒಡೆಯದಿರು. ನಿಮ್ಮ ಆ ಪೀಡೆಗಳು ಮತ್ತು ನಿರಾಶೆಗಳು ನಂತರ ಅವುಗಳನ್ನು ಮೀರಿ ಮತ್ತೆ ಪುಟಿದು ಮೇಲೇಳೋ ಹುರುಳಿಯ ಕಾಳುಗಳಂತೆ ಅಂತ ಬರೆದಾರೆ ಇಲ್ಲಿ. ಬಕ್ ಹೀಟ್ ಅಂತ ನನಗೆ ಅರ್ಥ ಸಾಕಷ್ಟಾಗಿಲ್ಲ. ಅಷ್ಟೊಂದು ಶಕ್ತಿಯುತವಾದ ಸಾಮರ್ಥ್ಯ ಹುರುಳಿಯ ಕಾಳುಗಳಲ್ಲಿ ಇದೆ ಎಂಬುದನ್ನು ತಿಳ್ಕೊಂಡಿದ್ದೀನಿ ಇಷ್ಟೇ. ಆ ಸಂಗತಿಗಳು ಯಾವುದನ್ನು ಕುರಿತು ಏನು ಮಾಡಲು ಅಸಾಧ್ಯವೋ ಅವು ನಿನ್ನನ್ನು ಎಂದೂ ತುಳಿಯದಂತೆ ನೋಡಿಕೋ. ಸಮಯಕ್ಕಾಗಿ ಕಾಯುತ್ತಿರು. ಸಮಾಧಾನವಿರಲಿ, ತಾಳ್ಮೆ ಇರಲಿ. ಆ ಬಿರುಗಾಳಿ ಹೋದ ನಂತರ ಎದ್ದು ನೇರವಾಗಿ ನಿಲ್ಲು, ಮುಂದಕ್ಕೆ ಸಾಗು. ಅದ್ಭುತವಾದ ಬರಹ, ಅದ್ಭುತವಾದಂಥ ಒಂದು ಇಲ್ಲಿಯ ಹುರುಳಿಕಾಳು ಬಕ್ ಹೆಡ್ ಅನ್ನೋದನ್ನು ಬಕ್ ವೀಟ್ ಅನ್ನುವಂಥ ಉದಾಹರಣೆಯನ್ನು ಕೊಟ್ಟಾರೆ. ಬಕ್ ವೀಟ್ ಅದೇನದು? ಲೈಕ್ ದ ಬಕ್ ವೀಟ್, ಅದಕ್ಕೊಂದು ಏನಾದರೂ ಗಾದೆ ಮಾತಿನ ಇದು ಇರ್ಬೋದು. ನನಗದನ್ನು ಪೂರ್ಣ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಕ್ ವೀಟ್ ಅಂದರೆ ಹುರುಳಿಯಲ್ಲೇ ಭಾಳ ದೊಡ್ಡ ಪ್ರಚಂಡ ಶಕ್ತಿ ಇರ್ತದಂತ. ಹುರುಳಿ ತಿನ್ನಬೇಕು, ಹುರುಳಿ ರಸ ಕುಡಿಬೇಕು, ಹುರುಳಿಯ ಕ್ರಷ್ ಮಾಡಿ ಅದನ್ನೆಲ್ಲ ತಿನ್ನಬೇಕು, ಅದು ಭಾಳ ಶಕ್ತಿಯುತವಾಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಲೈಕ್ ದ ಬಕ್ ವೀಟ್ ಅಂತ ಅಷ್ಟೊಂದು ಶಕ್ತಿಯುತವಾಗಿ ನೀನು ಬೆಳೆಯಬೇಕು ಎಂಬುದಿರಬಹುದು ಅರ್ಥ ಅಂತ ತಿಳ್ಕೊಂಡು ಎಲ್ಲರಿಗೂ ನಮಸ್ಕಾರ.